ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಜವಾಬ್ದಾರಿ ತಗೊಳ್ತೀರಾ ಯಾರು ನಡ್ಕೊಂಡು ಹೋಗೋ ಮರ ಟ್ರೈನ್ ಗೇಟಲ್ಲಿ ನಡ್ಕೊಂಡು ಹೋಗೋ. ಎಷ್ಟೊತ್ತು 10 ನಿಮಿಷ ನಡ್ಕೊಂಡು ಹೋಗಕ್ಕಲ್ಲ. ಕೊಡ್ತಾ ಇಲ್ಲ. ರಾಜ್ಯಕ್ಕೆ ರೈತವಾಗಿ ರೈತರು ಹೋರಾಟ ಮಾಡ್ತಿರೋದು. ನಾವು ಶಾಂತಿಯುತವಾಗಿ ರೈತ ಇದು ಮಾಡ್ತಾ ಇದ್ದೇವೆ. ಇವತ್ತು ಬರುವಂತ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಅವರು ಇವತ್ತು ರಸ್ತೆ ರೋಕು ಅಂತ ಹೇಳುವಂತ ಒಂದು ಕೆಲಸವನ್ನು ಇಲಾಖೆಯವರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಕೊಡೋದು. ನಾವು ರೈತರು ತಾಳ್ಮೆಯಿಂದ ಪ್ರತಿಭಟಿಸ್ತಾ ಇದ್ದೇವೆ. ಯಾವುದೇ ಒಂದು ರಸ್ತೆಯನ್ನು ರೋಕ ಮಾಡ್ತಾ ಇಲ್ಲ. ಬಸ್ಗಳನ್ನು ಆಗ್ಲಿ ಸಾರ್ವಜನಿಕರ ಯಾವುದೇ ಒಂದು ವಾಹನಗಳನ್ನು ತಡೆಯುವಂತ ಒಂದು ಕೆಲಸ ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲಲ್ಲ, ಯಾಕೆ ಈ ತರ ಕೆಲಸ ಮಾಡೋದು? ಇಲಾಖೆಯವರಿಗೆ ನಾವು ಎಲ್ಲಾ ತರದ ಸಹಕಾರ ಕೊಟ್ಟ ಮೇಲೆ ಇವ್ರು ಯಾಕೆ ಇದ್ರ ಮಾಡ್ಬೇಕು? ಸಾರ್ವಜನಿಕರು ಹೋಗ್ಲಿ ಇದ್ದೀರಾ. ನಾವ್ ಹೇಳ್ತೇವೆ, ನಮ್ಮನ್ನ ನೀವು ಖಳನಾಯಕ ಕಾಣ್ತಾ ಇದ್ದೀರಾ ರೈತರನ್ನ. ನಾವು ಚುನಾವಣೆ ಬರುವಾಗ ಮಾತ್ರ ಅನ್ನದಾತ್ರ, ಬೇರೆ ಟೈಮ್ ಅನ್ನದಾತ್ರ ಅಲ್ವಾ? ಕೋವಿಡ್ ಕೊರೋನಾ ಟೈಮಲ್ಲಿ ಇಡೀ ರಾಷ್ಟ್ರದ ಇಲಾಖೆಗಳು ತೀರ ಬಂದಾಗಿರ್ಬೇಕಾದ್ರೆ ರೈತರ ಇಲಾಖೆ ಮಾತ್ರ ಚಲಾವಣೆ ಇತ್ತು. 3 ಹೊತ್ತು ಅನ್ನ ಹಾಕುವಂತ ಕೆಲಸ ರೈತರು ಮಾಡಿದ್ದಾರೆ. ಅವ್ರ ಮೇಲೆ ಇವತ್ತು ಇವರು ಕಾನೂನಿನ ಕ್ರಮ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳುವಂತ ನಾವು ಇದ್ರ ಪ್ರಶ್ನೆ ಮಾಡಬೇಕಾಗ್ತದೆ. ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಹೇಳಿದಾರಲ್ವಾ, SP ಮೇಡಮ್ ಹೇಳಿದ್ದಾರೆ, ನೀವು ಎಲ್ಲೆಲ್ಲಿ ಇದ್ದೀರಾ ಅಲ್ಲಲ್ಲಿ ಮಾಡಿ ಅಂತ. ನಾವು ಇಲ್ಲಿ ಇದ್ದೀವಿ, ಇಲ್ಲಿ ಅವರಲ್ಲಿ ನಾವು ಕಾನೂನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿ ಹೇಳಿ. ನೀವು ಆವಾಗಲೇ ಹೇಳಿದ್ರಿ ಹೋಗ್ಬಾರ್ದು ಅಂತ, ಇವಾಗ ಹೇಳ್ತಾ ಇದ್ದೀರಿ ಹೋಗಿ ಅಂತ. 10 ದಿವಸಕ್ಕೆ ಅರ್ಧ ಗಂಟೆಗೆ ನೀವೇ ಹೇಳ್ತಾ ಇದ್ರಿ. ನಮ್ಮ 2 MLAಗಳು ಕ್ಷೇತ್ರದ ಇವರುಗಳು ನಮ್ಮ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳೋದಂತೂ ನಮಗೆ ಇದರಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಇವತ್ತು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲದೆ ನಾವು ಬೇರೆ ಏನು ಕಾನೂನು ಉಲ್ಲಂಘನೆ ಮಾಡುವಂತ ಕೆಲಸಗಳು ನಾವು ಮಾಡ್ತಾ ಇಲ್ಲ. ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೇನೆ, ಸರ್ಕಾರವು ರೈತರನ್ನು ಇವಾಗ ಉದ್ರೇಕಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಆಗುವಂತ ಯಾವುದೇ ಒಂದು ಕಾನೂನು ಉಲ್ಲಂಘನೆ ಆಗಲಿ ತೊಂದರೆಗಳಿಗೆ ಎಲ್ಲ ರಾಜ್ಯ ಸರ್ಕಾರವು ಮತ್ತು ಇಲ್ಲಿಯ ಸ್ಥಳೀಯ ಜಿಲ್ಲಾ ಆಡಳಿತಕ್ಕೆ ಹೊಣೆ ಆಗ್ತದೆ ಅಂತ ಹೇಳುವಂತದ್ದನ್ನ ನಾನು ಇವತ್ತು ಹೇಳ್ತೇನೆ. ಗಳಿಗಾಗ್ಲಿ ಎಂಪ್ಲಾಯೀಸ್ಗಳಿಗಾಗ್ಲಿ ಯಾರನ್ನು ತಡಿತಾ ಇಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಏನೇನೋ ಪೊಲೀಸ್ನವರು ಡಿಪಾರ್ಟ್ಮೆಂಟ್ ಮಾಡೋದು ಬೇಡ. ನಾವು ಯಾರನ್ನು ತಡಿತಾ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಸಿಚುವೇಶನ್ ಹಂಗಿದೆ, ಅಡ್ಜಸ್ಟ್ ಮಾಡ್ತೀವಿ. ಅಲ್ಲ, ನಾವೇ ನಿಮ್ಗೆ ತೊಂದರೆ ಕೊಡ್ತಾ ಇಲ್ಲ. ತೊಂದರೆ ಕೊಡ್ತಾ ಟೀಚರ್ಸ್ ಅವರೆಲ್ಲ ಇದು ಸರ್ ಎಂಪ್ಲಾಯ್ಸ್ ಡ್ಯೂಟಿಗೆ ಹೋಗ್ಬೇಕು. ಉದ್ದೇಶಪೂರ್ವಕವಾಗಿ ತಡೆದಿರ ಅಂತ ಕೊಂಡಿದ್ದೀರಾ? ಅಲ್ಲ ಸರ್, ಮಾಹಿತಿ ಇಂಟಿಮೇಷನ್ ಇದೆ. ಉದ್ದೇಶಪೂರ್ವಕವಾಗಿ ತಡೆದು ಗೊತ್ತಿಲ್ವಾ? ಎಲ್ಲ ಕಡೆ ನಡೆದಿರೋದು ಬಿಡದಿಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊತೀವಿ. ಸ್ಕೂಲ್ ಬಸ್ ಪ್ರಾವಿಷನ್ ಇದೆ, ಕೊಟ್ಟು ಕಳಿಸ್ತೀವಿ ನಾವು. ಸ್ಕೂಲ್
ಕರೆಕ್ಟ್ ತಿಮತಿಯಿಂದ ಒಂದು 2 ಕಿಲೋಮೀಟರ್ ಹಿಂದೆ ಜವಾಬ್ದಾರಿ ತಗೊಳ್ತೀರಾ ಯಾರು ಹೇಳಿ ಚಿಮ್ಮಚ್ಚಿಯಲ್ಲೇನೆ ಬ್ಲಾಕ್ ಆಗಿರೋದು. ರೈತರನ್ನ ಇಲ್ಲಿವರೆಗೆ ದೌರ್ಜನ್ಯ ಮಾಡ್ತಾ ಇರುವ ಇಲಾಖೆಗೆ, ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ನಮ್ಮನ್ನ ಇಲ್ಲಿ ತಡೆದು ಹಾಕಿರುವ ಇಲಾಖೆ ಅಧಿಕಾರಿಗಳಿಗೆ, ನಮ್ಮನ್ನ ಶಾಂತಿಯುತ ಪ್ರತಿಭಟನೆ ಹೋಗ್ಲಿಕ್ಕೆ ಬಿಡದಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೊಡಗು ರೈತ ಸಂಘಕ್ಕೆ ಯಾರು ಕೊಡ್ತಾರೆ? ಸರ್ಕಾರ ಕೊಡುತ್ತಾ? ಇದು ನಮ್ಮ ಮೂಲ ಕೋರಿಕೆ. ಇಲಾಖೆ ಹೇಳ್ತಾ ಇರೋ ಪ್ರಕಾರ ನಮಗೆ ಆದೇಶ ಬಂದಿದೆ, ಆದ್ದರಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಇಲ್ಲಿ ಯಾರನ್ನ ಬೈಬೇಕು ಅನ್ನೋದು ನಮಗೆ ಇಲ್ಲಿ ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಇದು ನಿಜವಾಗಲೂ ಯಾಕೋ ರೈತ ವಿರೋಧಿ ನೀತಿಗಳು. ಇಲ್ಲಿವರೆಗೆ ರಾಜ್ಯ ಸರ್ಕಾರಗಳು ರೈತ ವಿರೋಧಿಯನ್ನ ಕಟ್ಕೊಂಡ್ರೆ ಸರ್ಕಾರ ಮಾಡೋದು ಕಷ್ಟ ಅಂತ ಅನ್ನೋದು ನಮ್ದು ಭಾವನೆ. ಉಳಿಸೋದು ರೈತ ಸಂಘದ ಧರ್ಮ, ಸತ್ಯ ಹಾಗೂ ಮುಂದೇನೂ ಸಹ ಇದಕ್ಕೆ ನಾವು ಬದ್ಧರಾಗಿದ್ದೇವೆ. ಇದನ್ನ ಒಂದು ಏನು ವಿಚಾರ ಇದೆ ಅಲ್ಲಿ, ಈ ವಿಚಾರದ ಬಗ್ಗೆ ನಾವು ಕೇಳಕ್ಕೆ ಹೋಗುವಾಗ ನಮಗೆ ಕೊಡಗು ಪೊಲೀಸ್ ಇಲಾಖೆಯಿಂದ ತಿಥಿಮತಿಯಲ್ಲಿ ಗಂಟ ಬಂದಿದ್ದೀವಿ. ಇಲ್ಲೇ ನಮಗೆ ರಸ್ತೆ ರೋಕವನ್ನು ಮಾಡಿದ್ದಾರೆ. ನಮಗೆ ಶಾಂತಿಯುತವಾದ ಹೋರಾಟಕ್ಕೆ ನಾವೇನು ಎಲ್ಲೂ ಕಾನೂನು ಉಲ್ಲಂಘನೆ ಆಗಿಲ್ಲ, ಆದರೂ ನಾವು ಹೋಗಲಿಕ್ಕೆ ಪೊಲೀಸ್ ಇಲಾಖೆ ಇಲ್ಲಿ ನಮ್ಮನ್ನ ತಡೆದಾಕಿದ್ದಾರೆ. ಇದು ನಿಜವಾಗಲೂ ಇದು ನ್ಯಾಯಯುತವಾದಲ್ಲ, ಸಂವಿಧಾನಾತ್ಮಕ, ಸಂವಿಧಾನದ ವಿರುದ್ಧ ಆಗಿದೆ. ಎಂದಿಗೂ ರೈತ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಯಾವುದೇ ಪೊಲೀಸ್ ಇಲಾಖೆಯಿಂದ ಇಲ್ಲಿವರೆಗೂ ಸಕ್ಸಸ್ ಆಗಲಿ. ಕರ್ನಾಟಕ ರಾಜ್ಯ ರೈತ ಸಂಘ, ಕೊಡಗು ಜಿಲ್ಲೆಯ ರೈತರೆಲ್ಲರೂ, ರೈತ ನಾಯಕರೆಲ್ಲ ಬಿಡದಿಯಲ್ಲಿ ಏನು ಟೌನ್ಶಿಪ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವರ ಸ್ಥಿತಿಗತಿಗಳನ್ನು, ಅವರ ಏನಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವರು ನಿಜವಾಗಲೂ ಹೋರಾಟ ಮಾಡ್ತಾ ಇರೋದು ನ್ಯಾಯಯುತನ ಇಲ್ಲ, ಅವರು ಮಾಡ್ತಾ ಇರೋದು ಉಲ್ಲಂಘನೆ ಆಗ್ತಾ ಇದೆಯಾ, ಎಲ್ಲಾದರೂ ಕಾನೂನು ಉಲ್ಲಂಘನೆ ಆಗ್ತಾ ಇದೆಯಾ? ಇದೊಂದು ಇವತ್ತಿಗೆ ಸುಮಾರು 400-500 ದಿವಸಗಳಾಗಿದೆ ಬಿಡದಿಯಲ್ಲಿ ಸರ್ಕಾರದ ವಿರುದ್ಧ ರೈತ ಹೋರಾಟ ಮಾಡ್ತಾ ಇರೋದು. ಇವತ್ತಿಗೆ 500 ದಿವಸಗಳು ಕಳೆದಿವೆ. ನಾವು ಮಾಡ್ತಾ ಇರೋದು ಸತ್ಯದ ಧರ್ಮ ಹಾಗೂ ನ್ಯಾಯಯುತವಾದ ಶಾಂತಿ ಪ್ರತಿಭಟನೆ ಅಷ್ಟೇ. ಇದು ಅಲ್ಲಿ ಹೋಗಿ ನಾವೇನು ಕಲ್ಲೆಸಿ ಅಲ್ಲ, ಅಲ್ಲಿ ಹೋಗಿ ನಾವೇನು ಸರ್ಕಾರಕ್ಕೆ ಏನು ಲಾಸ್ ಮಾಡಲ್ಲ, ಇಲ್ಲ ಪೊಲೀಸ್ ಅವ್ರನ್ನ ಮೇಲೆ ಕಲ್ಲೆಸಿಯಲ್ಲ, ಇಲ್ಲ ಅವ್ರಿಗೆ ಗಾಡಿನ ಏನಾದರೂ ನಾವು ಮಾಡೋಕ್ಕೆ ಬಂದರೆ ಇಲ್ಲ, ಕಾನೂನು ಉಲ್ಲಂಘನೆ ಆದರೆ ನಿಜ ಓಕೆ ನೀವು. ಆದರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಬಸ್ಸಿಗೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಆಗಲೇ ಊಟಕ್ಕೆ ತಿಂಡಿಗೆ ಅಂತ ಹೇಳಿ ಒಂದು 10,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀವಿ. ಈಗ ಊಟ ತಿಂಡಿ ಬಾಳೆಹಣ್ಣು ಅದು ಇದು ಅಂತ ಹೇಳಿ ಎಲ್ಲ ಪೇಷಂಟ್ಗಳಿದ್ದಾರೆ, ಅವರಿಗೆಲ್ಲ ತಿಂಡಿ ಬೇಕಾಗುತ್ತೆ, ಬಿಸ್ಕೆಟು ನೀರು ಎಲ್ಲ ತಗೊಂಡು ಹೊರಡೋಷ್ಟೊತ್ತಿಗೆ ಇತಿಮತಿಯಲ್ಲಿ ಏನು ಈ ಕೊಡಗಿನ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೀತಾ ಇದೆ. ಇದು ನಿಜವಾಗಲೂ ಇದು ಖಂಡನೀಯ. ಇನ್ನು ಮುಂದೆ ನಾವು ಇಲ್ಲಿ ಹೋಗೋದು, ಇಲ್ಲಿಂದ ಕಳೆಯೋದಿಲ್ಲ. ನಾವು ಇಲ್ಲಿ ಪ್ರತಿಭಟನೆ ಇಲ್ಲಿ ಗಂಟ ರಾತ್ರಿ 12 ಗಂಟೆ ಗಂಟನೂ ಮಾಡ್ತೀವಿ. ಮತ್ತೆ ಇಲ್ಲಿಗೆ ಇನ್ನೂ ಹೆಚ್ಚಿನ ಜನ ಬರ್ಲಿಕ್ಕಿದ್ದಾರೆ, ಇಲ್ಲೇ ಟೆಂಟ್ ಹಾಕ್ತೀವಿ, ಕೂರ್ತೀವಿ. ಇಲ್ಲ ನಮ್ಮ ಖರ್ಚನ್ನು ಏನು ಖರ್ಚು ಮಾಡಿದ್ದಾರೆ ಅದನ್ನು ಭರಿಸಲಿ ಪೊಲೀಸ್ ಇಲಾಖೆ. ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ರೈತರು ನಮ್ಮ ಎಲ್ಲ ಗದ್ದೆ ಕೆಲಸ ಬಿಟ್ಟು ನಾವು ಸಹ ನಮ್ಮ ಟೈಮನ್ನು ಮೀಸಲಿಟ್ಟು ಏನೋ ಇರೋ ಒಂದು 2-3 ಕಾಸಲ್ಲಿ ಎಲ್ಲ ಒಟ್ಟುಗೂಡಿ ಹೋಗ್ತಾ ಇದ್ದೀವಿ. ಈ ಖರ್ಚನ್ನು ಯಾರು ಭರಿಸ್ತಾರೆ? ಪೊಲೀಸ್ ಇಲಾಖೆ ಭರಿಸೋದಾದ್ರೆ ನಾವು ಇವಾಗಲೇ ಪ್ರತಿಭಟನೆಯನ್ನು ನಿಲ್ಲಿಸ್ತೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.